ಸ್ಮೋಕ್ ಮಾಡಿದರೆ ಸಾಯ್ತೀನಿ ಅಂದ್ಕೊಡೋದಿಲ್ಲ, ಡ್ರಗ್ಸ್ ತೊಗೊಂಡ್ರೆ ಸಾಯ್ತೀನಿ ಅಂದ್ಕೊಡೋದಿಲ್ಲ. ಏಕಾದಶಿ ಅಂತ ಸತ್ತೋಗ್ತೀನಿ ಅಂತ ಹೇಳ್ತಾರೆ. ಭಗವಂತ ಉತ್ತರ ಕೊಡ್ತಾನೆ, ಯೋಚನೆ ಮಾಡಬೇಡ. ಸಾಯ್ತೀಯಾ? ಏಕಾದಶಿ ಮಾಡಿ ಸಾಯಿ. ಹತೋವಾ ಪ್ರಾಪ್ಸಿಸಿ ಸ್ವರ್ಗಂ. ಸತ್ರ ಸ್ವರ್ಗಕ್ಕೆ ಹೋಗ್ತೀಯ, ಯಾಕೆ ಯೋಚನೆ ಮಾಡ್ತೀಯಾ? ಪರಮಪೂಜ್ಯ ವಿದ್ಯಾಮಾನ್ಯ ಶ್ರೀಪಾದಂಗಳವರು ಹರಿದಿನದಂದೇ ದೇಹತ್ಯಾಗ ಮಾಡಿದರು. ಹರಿದಿನಕ್ಕೋಸ್ಕರ ಬದ್ಧ ಕಂಕಣರಾಗಿದ್ದ ದೊಡ್ಡ ಗುರುಗಳು ಅಂದರೆ ಶ್ರೀ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳು. ಏಕಾದಶಿ ಎಷ್ಟು ಅವರಿಗೆ ಕಳಕಳಿತು, ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಭಗವಂತ ಅದು ಫಲಶ್ರುತಿ ತೋರಿಸಿದ್ದಾನೆ. ಅವತ್ತೇ ಇವತ್ತು ಅವರು ಆರಾಧನೆ ಬರೋರು ಏಕಾದಶಿ ಮಾಡಲೇಬೇಕು, ಆ ರೀತಿ ಮಾಡಿದ್ದಾನೆ. ನೆನಪಿ ತಂದು ಕೊಡ್ತಾ ಇದ್ದಾನೆ. ಗೆದ್ದರೆ ಏಕಾದಶಿ ಉಪವಾಸ, ಸಾಯದೆ ಹೋದರೆ ಪಾರಣೆ ಪ್ಲಸ್ ಸ್ವರ್ಗ. ದ್ವಾದಶಿ ಪಾರಣೆ ಆಗುತ್ತಲ್ಲ, ದ್ವಾದಶಿ ಪಾರಣೆ ಸ್ವರ್ಗ. ಅದೇ ಸ್ವರ್ಗದಷ್ಟು ಆನಂದ ಆಗುತ್ತೆ, ಗೊತ್ತಿರೋ ಗೊತ್ತಿಲ್ಲ. ಉಪವಾಸ ಮಾಡಿದವರು ದ್ವಾದಶಿ ಪಾರಣೆ ಮಾಡಬೇಕಾದ್ರೆ ಬಹುಶಃ ಅವತ್ತು ಅನ್ನದ ರುಚಿ ಉಳಿದ ದಿವಸ ಗೊತ್ತಾಗೋದಿಲ್ಲ ಅವನಿಗೆ. ಅನ್ನ ಎಷ್ಟು ಚೆನ್ನಾಗಿರುತ್ತೆ, ನೀರು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾದಾಗಲೇ ಭಗವಂತ ತೋರಿಸ್ತಾನೆ ಅನ್ನದ ಮಹತ್ವ, ನೀರಿನ ಮಹತ್ವ ಅರ್ಥ ಮಾಡಿಕೊಂಡು ಏಕಾದಶಿ ಉಪವಾಸ ಮಾಡಿ. ಆಗ ಬಡವರ ಕಷ್ಟ ನಮಗೆ ಅರ್ಥ ಆಗುತ್ತೆ. ಎಷ್ಟು ಜನಕ್ಕೆ ಅನ್ನ ಇಲ್ಲದೆ ಹೊರಗ್ತಾರೆ. ಬ್ಲ್ಯಾಕ್ ಮಾರ್ಕೆಟ್ ಮಾಡಿರ್ತಾನೆ, ಎಷ್ಟು ತೊಂದರೆ ಆಗುತ್ತಾಗ. ಬ್ಲ್ಯಾಕ್ ಮನಿ ಮಾಡಿರ್ತಾನೆ, ಎಷ್ಟು ತೊಂದರೆ ಆಗುತ್ತೆ. ಅಷ್ಟು ಜನ ನೋಯಿಸಿದ ಪಾಪ ಬರೋದಿಲ್ಲ.